ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ್ ಕ್ಲಾಸ್ ನಲ್ಲಿ ನಾವು ಚಲನೆ ಈ ಒಂದು ಪಾಠದ ಕುರಿತು ಸುಮಾರಷ್ಟು ಪ್ರಾಬ್ಲಮ್ಸ್ ಗಳನ್ನ ನೋಡಿದ್ವಿ. ಸುಮಾರಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಂತಹ ಪ್ರಯತ್ನದಲ್ಲಿ ಕೂಡ ನಾವು ಇದ್ವಿ. ಸೊ ಈಗ ಚಲನೆಯ ಪಾಠ ಮುಗ್ದಿದೆ. ಆದ್ರೆ ಚಲನೆಯ ಪಾಠಕ್ಕೆ ಸಂಬಂಧಪಟ್ಟಂತಹ ಲಾಸ್ಟ್ ಪ್ರಶ್ನೆ ಒಂದು ಲಾಸ್ಟ್ ಕ್ಲಾಸ್ ನಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ವೇಗವಾಗಿ ನಾನು ಮುಗಿಸ್ದೆ. ಸೊ ಅದನ್ನ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ರಿಪೀಟ್ ಮಾಡ್ತಾ ಇರೋ ಕಾರಣ ಇಷ್ಟೇ, ಇಲ್ಲಿ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ನಾವು ಕೇಳುವಂತಹ ಪ್ರಶ್ನೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬೇಕು. ಸೊ ಆದ್ರಿಂದ ಯಾರಾದ್ರೂ ಒಬ್ರಿಗೂ ಕೂಡ ಸ್ವಲ್ಪ ವೇಗ ಅನಿಸ್ತು ಅಥವಾ ನಮ್ಗೆ ಅರ್ಥ ಆಗ್ಲಿಲ್ಲ ಅನ್ಸಿದ್ರು ಕೂಡ ನಾವು ಮಾಡ್ತಾ ಇರುವಂತಹ ಪ್ರಯತ್ನ ವ್ಯರ್ಥ ಆಗುತ್ತೆ ಅಲ್ವಾ. ಸೊ ಆ ಕಾರಣಕ್ಕೋಸ್ಕರ ನಾನು ಇನ್ನೊಂದ್ಸಲ ಈ ಒಂದು ಪ್ರಾಬ್ಲಮ್ ನ ನಿಮ್ಗೋಸ್ಕರ ಮಾಡಿ ತೋರಿಸ್ತೀನಿ. ಚಲನೆ ಪಾಠಕ್ಕೆ ಸಂಬಂಧಪಟ್ಟಂತಹ ಕೊನೆ ಪ್ರಾಬ್ಲಮ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ 42,250 ಕಿಲೋಮೀಟರ್ ತ್ರಿಜ್ಯವುಳ್ಳ ವೃತ್ತಿಯ ಕಕ್ಷೆಯಲ್ಲಿ ಕೃತಕ ಉಪಗ್ರಹವನ್ನ ಚಲಿಸ್ತಾನೆ. ಆರ್ಟಿಫಿಷಿಯಲ್ ಸ್ಯಾಟಲೈಟ್ ನ ಚಲಿಸ್ತಾ ಇದ್ದಾನೆ. ಒಂದು ವೇಳೆ ಭೂಮಿಯ ಸುತ್ತಲೂ 24 ಗಂಟೆಗಳನ್ನ ತೆಗೆದುಕೊಂಡ್ರೆ ಅದರ ವೆಲಾಸಿಟಿಯನ್ನ ಲೆಕ್ಕಾಚಾರ ಮಾಡಿ ಅಂತ ಪ್ರಶ್ನೆ ಇತ್ತು. ಸೊ ಈ ಪ್ರಶ್ನೆಗೆ ಉತ್ತರ ತುಂಬಾ ಸರಳವಾಗಿದೆ. ಏನು ಅಂತ ಹೇಳಿದ್ರೆ, ಈಗ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಆಗುತ್ತೆ? 1000 ಮೀಟರ್ ಅಲ್ವಾ? ಅದೇ ರೀತಿ 1 ಗಂಟೆಗೆ ಎಷ್ಟು ನಿಮಿಷ ಬೇಕಾಗುತ್ತೆ? 60 ನಿಮಿಷ. 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಬೇಕಾಗುತ್ತೆ? 60 ಸೆಕೆಂಡ್. ಈ ಒಂದು ಬೇಸಿಕ್ಸ್ ಗಳು ನಿಮ್ಗೆ ಗೊತ್ತಿದೆ ಅಲ್ವಾ? ಈಗ ಇದ್ರ ಒಂದು ಬೇಸ್ ಆಗಿ ಇಟ್ಕೊಂಡು ನಾವು ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಹೇಗೆ? ಈಗ ಜವ ಈಸ್ ಈಕ್ವಲ್ ಟು 2 ಪೈ ಆರ್ ಇಲ್ಲಿ ರೇಡಿಯಸ್, ದೂರ, ಎಷ್ಟು ದೂರ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಡಿವೈಡೆಡ್ ಬೈ ಕಾಲ. ಓಕೆ, ಡಿವೈಡೆಡ್ ಬೈ ಕಾಲ. ಈಗ ಇದನ್ನ ನಾನು ಹೇಗ್ ತೋರಿಸಬಹುದು? ಪೈನ ವಿಸ್ತಾರ ರೂಪ 22.7 ಅನ್ನೋದು ನಮ್ಗೆ ಗೊತ್ತಿದೆ. 22 ಡಿವೈಡೆಡ್ ಬೈ 7 ಅನ್ನೋದು ನಮ್ಗೆ ಗೊತ್ತಿದೆ. ಇನ್ನು ರೇಡಿಯಸ್ ಎಷ್ಟು ಹೇಳಿದ್ದೆ ನಾನು? 42,250 ಕಿಲೋಮೀಟರ್. ಕಿಲೋಮೀಟರ್ಗೆ ಎಷ್ಟು ಮೀಟರ್ ಇರುತ್ತೆ? 1000 ಮೀಟರ್. 1000 ಜೊತೆ ಮಲ್ಟಿಪ್ಲೈ ಮಾಡ್ಬೇಕು ಮೀಟರ್ ಲೆಕ್ಕದಲ್ಲಿ ನೋಡೋದಾದ್ರೆ. ಅದೇ ತರ 24 ಗಂಟೆ. 1 ಗಂಟೆಗೆ 60 ನಿಮಿಷ ಅಂತ ಹೇಳಿದ್ರೆ 60 ಹಾಗೂ ಸೆಕೆಂಡ್ 60. ಇದ್ರ ಜೊತೆ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಈ 0 ತೆಗೆದು ಬಿಡೋಣ. ಹೀಗೆ ಅರ್ಥ ಆಯ್ತಾ? ಈಗ ಇದನ್ನ 42,250 ಇಂಟು 10 ಅಂದ್ರೆ ಮತ್ತೆ ಎಷ್ಟು ಬರುತ್ತೆ? 4,22,500 ಬರುತ್ತೆ. 24 ಇಂಟು 6 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಮಕ್ಳೇ? ಮಲ್ಟಿಪ್ಲಿಕೇಶನ್ ನೀವು ಮಾಡ್ಕೊಬೇಕಾಗತ್ತೆ. ವಿತ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಟೈಮ್ ನಾನು ಹೀಗೆ ನಿಮ್ಗೆ ಬರೆದು ತೋರಿಸ್ತೀನಿ. ಅರ್ಥ ಆಯ್ತಾ? 4,22,500 ಡಿವೈಡೆಡ್ ಬೈ 144 ನಾನು ಮಾಡೋದಾದ್ರೆ ನಂಗೆ ಸರಿ ಸುಮಾರು ಅದು ಎಷ್ಟು ಅಂತ ತೋರಿಸ್ಬೋದು. ಈ ಪೂರ್ತಿ ಲೆಕ್ಕಾಚಾರವನ್ನ ನಾನು ನೋಡೋದಾದ್ರೆ 3,073 ಇಂಟು 74 ಮೀಟರ್ ಪರ್ ಸೆಕೆಂಡ್ ಈಸ್ ಈಕ್ವಲ್ ಟು, ಅದನ್ನ ನಾನು 3 ಇಂಟು 7 ಕಿಲೋಮೀಟರ್ ಪರ್ ಸೆಕೆಂಡ್ ಈ ರೀತಿಯಾಗೂ ಕೂಡ ನಾನು ತೋರಿಸ್ತಾ ಹೋಗಬಹುದು. ಸೊ ಈ ಒಂದು ಲೆಕ್ಕಾಚಾರವನ್ನ ನೀವು ಮಾಡ್ಕೊಂತಾ ಹೋಗ್ಬೇಕಾಗತ್ತೆ. ಸೊ ಈ ತರನಾಗಿ ನಾನು ಇದನ್ನ ತೋರಿಸ್ತಾ ಹೋಗಬಹುದು. ಅರ್ಥ ಆಯ್ತಾ? ಸೊ ಇದು ಯಾವ ರೂಪದಲ್ಲಿದೆ? ಮೀಟರ್ ಲೆಕ್ಕದಲ್ಲಿದೆ. ಅದನ್ನ ಕಿಲೋಮೀಟರ್ಗೆ ಪರಿವರ್ತನೆ ಮಾಡಿದಾಗ ಈ ರೀತಿಯಾಗಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ನೀವು ಲೆಕ್ಕಾಚಾರವನ್ನ ಮಾಡ್ತಾ ಹೋಗಬಹುದು. ಇದು ಚಲನೆ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಆಗಿತ್ತು. ಈಗ ನಾವು ನಮ್ಮ ಮುಂದಿನ ಪಾಠ ಚಲನೆಯಿಂದ ಬಲದ ಕಡೆಗೆ ಸಾಗೋಣ. ಅದೇ ಬಲ ಮತ್ತು ಚಲನೆಯ ನಿಯಮಗಳು.
ಬಲ ಮತ್ತು ಚಲನೆಯ ನಿಯಮಗಳು. ಈಗ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ವಸ್ತುವಿನ ಸ್ಥಾನ, ವೇಗ ಮತ್ತು ವೇಗೋತ್ಕರ್ಷಗಳ ಪರಿಭಾಷೆಯಲ್ಲಿ ಸರಳ ರೇಖೆಯಲ್ಲಿ ವಸ್ತುವಿನ ಚಲನೆ ಕುರಿತು ನಾವು ಕಲ್ತಿದ್ದೀವಿ. ಈ ಚಲನೆ ಏಕರೂಪವಾಗಿರಬಹುದು ಅಥವಾ ಏಕರೂಪ ಅಲ್ಲದೆ ಕೂಡ ಇರಬಹುದು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಆದ್ರೆ ಚಲನೆಯು ಯಾವ್ದ್ರಿಂದ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ? ಕಾಲದೊಂದಿಗೆ ವಸ್ತುವಿನ ಜವ ಯಾತಕ್ಕೆ ಬದಲಾಗ್ತಾ ಹೋಗುತ್ತೆ? ಎಲ್ಲಾ ಚಲನೆಗೂ ಏನಾದ್ರೂ ಒಂದು ಕಾರಣ ಇದೆಯಾ? ಸೊ ಚಲನೆ ಅಂತ ಹೇಳಿದ್ರೆ ಮೋಷನ್, ಅರ್ಥ ಆಯ್ತಾ? ಸೊ ಈ ಮೋಷನ್ ಹಿಂದೆ ಇರುವಂತಹದ್ದೇನು? ಹಲವು ಶತಮಾನಗಳವರೆಗೆ ಚಲನೆಗೆ ಕಾರಣ, ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ವಿಜ್ಞಾನಿಗಳನ್ನ ಮತ್ತು ತತ್ವಜ್ಞಾನಿಗಳನ್ನ ಗೊಂದಲಕ್ಕೆ ದೂಡಿತ್ತು. ನೆಲದ ಮೇಲಿರುವ ಚೆಂಡನ್ನ ಸ್ವಲ್ಪ ದೂಡಿ ಅದು ನಿರಂತರವಾಗಿ ಚಲಿಸುವಂತೆ ಮಾಡಲು ಸಾಧ್ಯ ಇಲ್ಲ. ಈ ರೀತಿಯ ಹಲವಾರು ಉದಾಹರಣೆಗಳು ನಿಶ್ಚಲತೆ ಅನ್ನೋದು ಸಹಜ ಸ್ಥಿತಿ ಅನ್ನೋದನ್ನ ತೋರಿಸುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ನಿಶ್ಚಲತೆ ಅನ್ನೋದು ಸಹಜ ಸ್ಥಿತಿ, ಅಂದ್ರೆ ಯಾವುದೇ ಮೂವ್ಮೆಂಟ್ ಇಲ್ಲದೆ ಹಾಗೆ ಇರುವಂತಹದ್ದು ಒಂದು ಸಹಜ ಸ್ಥಿತಿ ಅನ್ನೋಂಥದ್ದನ್ನ ನಮ್ಗೆ ಅರ್ಥ ಮಾಡಿಸುತ್ತೆ. ಗೆಲೀಲಿಯೋ ಮತ್ತು ಐಸಾಕ್ ನ್ಯೂಟನ್ರು ನಮ್ಗೆ ಇದರ ವಿಭಿನ್ನ ಆಯಾಮಗಳನ್ನ ನಿರೂಪಿಸುವವರೆಗೆ ನಮ್ಮಲ್ಲಿ ಇದೇ ನಿಲುವು ಹಾಸು ಹೊಕ್ಕಾಗಿತ್ತು. ಯಾರಿವರು ಗೆಲೀಲಿಯೋ? ಹಾಗೂ ನ್ಯೂಟನ್. ಗೆಲೀಲಿಯೋ ಹಾಗೂ ನ್ಯೂಟನ್ ಇವರಿಬ್ರು ವಿಜ್ಞಾನಿಗಳು. ನಮ್ಮ ದೈನಂದಿನ ಜೀವನದಲ್ಲಿ ನಾವು ನಿಶ್ಚಲ ಸ್ಥಿತಿಯಲ್ಲಿನ ವಸ್ತುವನ್ನ ಚಲಿಸುವಂತೆ ಮಾಡಲು ಮತ್ತು ಚಲಿಸುತ್ತಿರುವ ವಸ್ತುವನ್ನ ನಿಶ್ಚಲ ಸ್ಥಿತಿಗೆ ತರಲು ಯಾವುದೋ ಒಂದು ರೀತಿಯ ಪ್ರಯತ್ನ ಅಗತ್ಯತೆ ಇದೆ ಎಂಬುದನ್ನ ಗಮನಿಸಿದ್ದೇವೆ. ಸಾಮಾನ್ಯವಾಗಿ ಸ್ನಾಯು ಪ್ರಯತ್ನದಿಂದಾಗಿ ನಾವು ಇದನ್ನ ಪಡೆಯುತ್ತೇವೆ ಮತ್ತು ಇದನ್ನು ವಸ್ತುವಿನ ಮೇಲೆ ತಳ್ಳುವಿಕೆ, ಹೊಡೆತ ಅಥವಾ ಎಳೆಯುವಿಕೆಯಿಂದ ಚಲನೆಯ ಸ್ಥಿತಿಯಲ್ಲಿ ಬದಲಾವಣೆ ತರಬಹುದು ಅನ್ನೋದನ್ನ ಹೇಳ್ತೀವಿ. ಬಲದ ಪರಿಕಲ್ಪನೆಯು ಈ ತಳ್ಳುವಿಕೆ, ಹೊಡೆತ ಅಥವಾ ಎಳೆಯುವಿಕೆಯ ಆಧಾರದ ಮೇಲೆ ನಿಂತಿದೆ. ಈಗ ನಾವು ಬಲ ಕುರಿತು ವಿಚಾರ ಮಾಡೋಣ. ಇದು ಏನು ಅಂತ. ಸೊ ನಿಜ ಹೇಳ್ಬೇಕಂದ್ರೆ ಇದನ್ನ ಯಾರೂ ಕಂಡಿಲ್ಲ, ರುಚಿ ನೋಡಿಲ್ಲ ಅಥವಾ ಬಲವನ್ನ ಅನುಭವಿಸಿಯೂ ಇಲ್ಲ. ಆದ್ರೆ ನಾವ್ ಯಾವಾಗ್ಲೂ ಬಲದ ಪರಿಣಾಮಗಳನ್ನ ಕಂಡಿದ್ದೇವೆ ಮತ್ತು ಅನುಭವಿಸಿದ್ದೇವೆ ಅಲ್ವಾ? ಸೊ ಈ ಬಲ ಅನ್ನೋದು ಹೇಗಿರುತ್ತೆ ನೋಡಿ. ಈಗ ಒಂದು ಸ್ಪ್ರಿಂಗ್ ಈ ರೀತಿಯಾಗಿ ಇರುತ್ತೆ. ಈಗ ಇದನ್ನ ಎರಡೂ ತುದಿಯಿಂದ ನಾನು ಜೋರಾಗಿ ಇಟ್ಕೊಂಡು ಹೇಳಿದಾಗ ಹೇಗಾಗುತ್ತೆ? ಈ ತರ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಅಲ್ವಾ, ಅದ್ರಲ್ಲಿ ಬಲ ಪ್ರಯೋಗ ಅನ್ನೋದು ನಡೆದಾಗ. ಅದೇ ರೀತಿ ಒಂದು ರಬ್ಬರ್ ಚೆಂಡು, ವೃತ್ತಾಕಾರವಾಗಿರುವಂತಹ ರಬ್ಬರ್ ಚೆಂಡನ್ನ ಬಲ ಪ್ರಯೋಗದಿಂದ ನಾವು ಉದ್ದ ಮಾಡ್ತಾ ಹೋಗಬಹುದು. ಓಕೆ, ಸೊ ಮರದ ಪೆಟ್ಟಿಯ ಮೇಲೂ ಕೂಡ ಬಲವನ್ನ ನಾವು ಪ್ರಯೋಗಿಸ್ತಾ ಹೋಗಬಹುದು. ಇದನ್ನ ನಾವು ಸಂತುಲಿತ ಮತ್ತು ಅಸಂತುಲಿತ ಬಲಗಳು ಅಂತ ಕರಿತೀವಿ. ಸಂತುಲಿತ ಮತ್ತು ಅಸಂತುಲಿತ ಬಲಗಳು ಅಂತ ನಾವು ಕರಿತಾ ಹೋಗ್ತೀವಿ. ಏನಿದು ಸಂತುಲಿತ ಮತ್ತು ಅಸಂತುಲಿತ ಬಲಗಳು ಅಂತ ಹೇಳಿದ್ರೆ, ಚಿತ್ರ 9.3ರಲ್ಲಿ ತೋರಿಸಿರುವಂತೆ ಒಂದು ಮರದ ಪಟ್ಟಿಯನ್ನ ಮೇಜಿನ ಮೇಲೆ ಇಡಲಾಗಿದೆ. ಪಟ್ಟಿಯ ಎರಡು ಅಭಿಮುಖಗಳಿಗೆ ಎಕ್ಸ್ ಮತ್ತು ವೈ ಎಂಬ ಎರಡು ದಾರಗಳನ್ನ ಕಟ್ಟಲಾಗಿದೆ. ದಾರ ಎಕ್ಸ್ ಕಡೆಯಿಂದ ಬಲವನ್ನ ಪ್ರಯೋಗಿಸಿ ಪಟ್ಟಿಯನ್ನ ಎಳೆದಾಗ ಅದು ಬಲಗಡೆ ಚಲಿಸುತ್ತೆ. ಅದೇ ರೀತಿ ದಾರದ ವೈ ಕಡೆಯಿಂದ ಬಲವನ್ನ ಪ್ರಯೋಗಿಸಿ ಪಟ್ಟಿಯನ್ನ ಎಳೆದಾಗ ಅದು ಎಡಗಡೆ ಚಲಿಸುತ್ತೆ. ಆದರೆ ಎರಡೂ ಬದಿಯಿಂದ ಸಮ ಬಲವನ್ನ ಬಳಸಿ ಪಟ್ಟಿಯನ್ನ ಎಳೆಯತೊಡಗಿದಾಗ ಅದು ಚಲಿಸೋದಿಲ್ಲ. ಅಂತಹ ಬಲಗಳನ್ನ ಸಂತುಲಿತ ಬಲಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈಗ ಒಂದು ಮೇಜಿನ ಮೇಲೆ
ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸಿರೋ ಹಾಗೆ ಒಂದು ಮರದ ಪೆಟ್ಟಿಯನ್ನ ಇಟ್ಟು ಎರಡೂ ದಾರವನ್ನ ಇಟ್ಟು ಒಂದ್ ಕಡೆ ಎಕ್ಸ್ ಇನ್ನೊಂದ್ ಕಡೆ ವೈ ಅಂತ ಬರೆದು, ಸೊ ವ್ಯಕ್ತಿಯೊಬ್ಬ ಈ ಕಡೆ ಎಳ್ದಾಗ ಯಾವ ಕಡೆ ಎಳಿತಾರೋ ಬಲ ಆ ಕಡೆ ಹೋಗುತ್ತೆ, ಈ ಕಡೆ ಎಳೆದ್ರೆ ಈ ಕಡೆ ಹೋಗುತ್ತೆ. ಎರಡೂ ಕಡೆ ಸಮವಾದಂತಹ ಬಲವನ್ನ ಎಳೆದಾಗ ಅದು ತಟಸ್ಥವಾಗಿ ಅಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಅಂತಹ ಬಲವನ್ನ ನಾವು ಸಂತುಲಿತ ಬಲಗಳು ಅಂತ ಕರಿತೀವಿ. ಈಗ ಎರಡು ಅಸಮ ಬಲವನ್ನ ಬಳಸಿ ಪಟ್ಟಿಯನ್ನ ಎರಡೂ ಬದಿಗಳಿಂದ ದಾರದ ಮೂಲಕ ಎಳೆದುಕೊಳ್ಳಲು ಅಂತ ಇಟ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಪಟ್ಟಿಯು ಯಾವ ಬದಿಯಿಂದ ಹೆಚ್ಚು ಬಲ ಪ್ರಯೋಗವಾಗ್ತಾ ಇದೆಯೋ ಆ ದಿಕ್ಕಿನಲ್ಲಿ ಚಲಿಸಲು ಆರಂಭಿಸುತ್ತೆ. ಈಗ ಈ ಎರಡೂ ಬಲಗಳು ಸಂತುಲಿತವಾಗಿಲ್ಲ, ಆಗ ಅದನ್ನ ನಾವು ಅಸಂತುಲಿತ ಬಲ ಅಂತ ಕರಿತೀವಿ. ಅರ್ಥ ಆಯ್ತಾ? ಸಂತುಲಿತ ಬಲ ಅಂದ್ರೆ ಬೋತ್ ದ ಸೈಡ್ ಈಕ್ವಲ್ ಲೆವೆಲ್ ಆಫ್ ಎಫರ್ಟ್ ಹಾಕಿದಾಗ ಅದು ಸಂತುಲಿತ ಬಲ. ಒಂದ್ ಕಡೆ ಹೆಚ್ಚು ಒಂದ್ ಕಡೆ ಕಮ್ಮಿ ಇದ್ದಾಗ ಅದು ಆ ಕಡೆಗೆ ವಾಲ್ ಹೋಗುತ್ತೆ, ಅದನ್ನ ನಾವು ಅಸಂತುಲಿತ ಬಲ ಅಂತ ಕರಿತೀವಿ. ಬನ್ನಿ ಇದನ್ನ ಈಗ ಒಂದು ಸಿಮ್ಯುಲೇಷನ್ ಮೂಲಕ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ನನ್ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಫೋರ್ಸ್ ಅಂಡ್ ಮೋಷನ್ಸ್, ಬಲ ಮತ್ತೆ ಚಲನೆ, ಇವುಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಈಗ ಸಂತುಲಿತ ಬಲ ಅಸಂತುಲಿತ ಬಲ ಹೇಗಿದೆ ಅಂತ ಇಲ್ಲಿ ನೀಲಿ ಬಣ್ಣದ ಒಂದಿಷ್ಟು ಜನರನ್ನ ಕಾಣಬಹುದು. ಅದೇ ರೀತಿ ಕೆಂಪು ರೀತಿಯ ಬಣ್ಣದ ಜನರನ್ನ ಕೂಡ ನಾವು ಇಲ್ಲಿ ಕಾಣ್ತಾ ಹೋಗಬಹುದು. ಚಿಕ್ಕವರಿಂದ ದೊಡ್ಡವರಿದ್ದಾರೆ, ಇಲ್ಲೂ ಸಹ ಚಿಕ್ಕವರಿಂದ ದೊಡ್ಡವರಿದ್ದಾರೆ. ಅದೇ ರೀತಿ ಸಮ್ ಆಫ್ ಫೋರ್ಸಸ್ ಅಂತ ನಾವು ಹಾಕಬಹುದು, ಎಷ್ಟು ಬಲ ಪ್ರಯೋಗವಾಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ವ್ಯಾಲ್ಯೂಸ್ ಅಂತ ಹಾಕಬಹುದು, ಸ್ಪೀಡ್, ಇದನ್ನ ಕೂಡ ಎಷ್ಟು ಒಂದು ಚಲನೆಯ ಶಕ್ತಿಲಿ ಎಷ್ಟು ವೇಗ ಇದೆ ಅನ್ನೋದನ್ನ ಕೂಡ ನಾವು ಕಂಡುಹಿಡಿತಾ ಹೋಗಬಹುದು. ಅಂಡ್ ಇಲ್ಲಿ ಒಂದಿಷ್ಟು ಚಾಕ್ಲೇಟ್ಸ್ ಗಳಿದೆ. ಈಗ ನಾನು ಚಿಕ್ಕ ವ್ಯಕ್ತಿಯೊಬ್ಬನ ಇಲ್ಲಿ ಇಡ್ತೀನಿ, ಅದೇ ರೀತಿ ಇಲ್ಲೂ ಕೂಡ ಒಬ್ಬ ಚಿಕ್ಕ ವ್ಯಕ್ತಿಯನ್ನ ಇಡ್ತೀನಿ. ಸೊ ಇಲ್ಲಿ ಎಷ್ಟಿದೆ? ಲೆಫ್ಟ್ ಫೋರ್ಸ್ 50N ಇದೆ, ರೈಟ್ ಫೋರ್ಸ್ 50N ಇದೆ, ಎರಡು ಸಮವಾಗಿದೆ. ಈಗ ನಾನು ಎಳಿಯೋಕೆ ಆರಂಭಿಸಿ ಅಂತ ಹೇಳಿದಾಗ ಇಬ್ರು ಕೂಡ ಎಳಿತಾ ಇದ್ದಾರೆ, ಆದ್ರೆ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗ್ತಾ ಇಲ್ಲ. ಯಾಕಂದ್ರೆ ಇದಿರೋದು ಸಂತುಲಿತ ಬಲ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 129ರಲ್ಲಿ ಇದೆ ಅಲ್ವಾ? ಸಂತುಲಿತ ಬಲ ಎಕ್ಸ್ ಮತ್ತೆ ವೈ ಈ ಎರಡೂ ಕಡೆ ಒಂದೇ ರೀತಿಯಾದಂತಹ ಬಲ ಇದೆ, ಅದನ್ನ ನಾವು ಸಂತುಲಿತ ಬಲ ಅಂತ ಕರಿತೀವಿ. ಏನಂತ ಕರಿತೀವಿ? ಯಾವಾಗ ಎರಡೂ ಬದಿಯಿಂದ ಸಮಬಲವನ್ನ, ಈಕ್ವಲ್ ಎಫರ್ಟ್ ಅನ್ನ ನಾವು ನೋಡ್ತೀವೋ, ಅರ್ಥ ಆಯ್ತಾ, ಆಗ ಆ ಎರಡೂ ಬದಿ ಇರುವಂತಹ ಆ ಸಮಬಲವನ್ನ ನಾವು ಬಳಸಿ ಪಟ್ಟಿಯನ್ನ ನಾವು ಎಳೆಯಕ್ಕೆ ಪ್ರಯತ್ನ ಪಡ್ತೀವೋ ಆಗ ಯಾವುದೇ ರೀತಿ ಚಲನೆ ಅನ್ನೋದು ಆಗೋದಿಲ್ಲ. ಸೊ ನಾನೀಗ ಇನ್ನೂ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ತಂದು ಹಿಡಿತೀನಿ, ಆಗ ಏನಾಗ್ತಾ ಇದೆ? ಒಂದು ಚಲನೆ ಆಗ್ತಾ ಇದೆ. ಇಲ್ಲಿ 100N ಇದೆ, ಇಲ್ಲಿ 50N ಇದೆ. ಆದ್ರಿಂದ ಬಲ್ಗಡೆ ಇರುವಂತಹ ವ್ಯಕ್ತಿ ಅದನ್ನ ಎಳಿತಾನೆ, ಅವನೇ ಈ ಒಂದು ಆಟದಲ್ಲಿ ಗೆಲ್ತಾನೆ. ರೆಡ್ ವಿನ್ಸ್. ಅರ್ಥ ಆಯ್ತಾ? ಸೊ ಈಗ ರಿಟರ್ನ್. ಸೊ ಏನಾಗುತ್ತೆ? ಯಾವಾಗ ಒಂದು ವಸ್ತುವಿನ ಚಲನಾ ಸ್ಥಿತಿ ಅಥವಾ ನಿಶ್ಚಲ ಸ್ಥಿತಿ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಸಮ ರೀತಿಯಾದಂತಹ ಬಲವನ್ನ ಹಾಕಿದಾಗ. ಆದ್ರೆ ಎರಡು ಅಸಮ ಬಲ, ಇಲ್ಲಿ ಈಕ್ವಲ್ ಅನ್ನೋದಿಲ್ಲ, ಇಲ್ಲಿ 50 ಇದ್ರೆ ಇಲ್ಲಿ 100 ಇದೆ. ಈ ಅಸಮವಾದಂತಹ ಬಲವನ್ನ ಬಳಸಿ ಪಟ್ಟಿಯನ್ನ ಎರಡೂ ಬದಿಯಿಂದ ಎಳೆದಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ? ಯಾವ ಬದಿ ಹೆಚ್ಚು ಬಲ ಇರ್ತೋ, ಇನ್ ವಿಚ್ ಸೈಡ್ ಜಾಸ್ತಿ ಎಫರ್ಟ್ಸ್ ಇರುತ್ತೋ, ಅರ್ಥ ಆಯ್ತಾ? ಸೊ ಅಂತಹ ಕಡೆ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಫೋರ್ಸ್ ಯಾವ ಕಡೆ ಇರುತ್ತೋ ಅಂತಹ ಕಡೆ ಅವರು ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಅದೇ ರೀತಿ ಈಗ ನಾನು ಒಂದ್ ಸ್ವಲ್ಪ ದೊಡ್ಡ ವ್ಯಕ್ತಿನ ಈ ಕಡೆ ಇಡ್ತೀನಿ. ಓಕೆ, ಎಷ್ಟಿದೆ? ಇಲ್ಲಿ 100, ಇಲ್ಲಿ 200 ಇದೆ. ಸೊ ಈಗ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ? ಈ ಕಡೆ ಇರುವಂತಹ ವ್ಯಕ್ತಿ ಜಾಸ್ತಿ ಜೋರಾಗಿ ಎಳಿತಾನೆ. ಸೊ ಅವಾಗ ಏನಾಗುತ್ತೆ? ಬ್ಲೂ ವಿನ್ ಆಗ್ತಾ ಇದೆ. ಅರ್ಥ ಆಯ್ತಾ? ವೆರಿ ಸಿಂಪಲ್ ಕಾನ್ಸೆಪ್ಟ್. ಯಾವ ಕಡೆ ಬಲ ಹೆಚ್ಚಿರುತ್ತೋ ಆ ಕಡೆ ಚಲನೆ ಅನ್ನೋದು ಆಗ್ತಾ ಇರುತ್ತೆ. ಸೊ ಯಾವ ಕಡೆ ಬಲ ಹೆಚ್ಚಿರುತ್ತೋ ಅಂತಹ ಬಲಗಳನ್ನ, ಯಾವ ಕಡೆ ಈಕ್ವಲ್ ಆಗಿರುತ್ತೋ, ಫಾರ್ ಎಕ್ಸಾಂಪಲ್ ಇಲ್ಲೂ ಸಹ ನಾನು ಈಕ್ವಲ್ ಆದಂತಹ ಬಲವನ್ನ ತಂದು ಹಾಕ್ತೀನಿ, ಇವನನ್ನ ಸಹ ಕರ್ಕೊಂಡ್ ಬರ್ತೀನಿ. ಸೊ ಏನಾಯ್ತು? ಈಕ್ವಲ್ ಬಲ. ಈಗ ಗೋ ಅಂತ ಕೊಡಿ. ಎರಡೂ ಕಡೆ ಒಂದೇ ರೀತಿಯಾದಂತಹ ಬಲ ಇದ್ದಾಗ ಎಲ್ಲೂ ಕೂಡ ಮೂವ್ಮೆಂಟ್ ಅನ್ನೋದು ಆಗುದಿಲ್ಲ. ಎಲ್ಲೆಲ್ಲಿ ಬಲ, ಇನ್ನೊಂದ್ಸತ ಹೇಳ್ತೀನಿ ನಾನು, ಬಲಗಳನ್ನ ಸಂತುಲಿತ ಬಲ ಅಂತ ನಾವ್ ಯಾವಾಗ ಕರಿತೀವಿ?
ಅವು ವಸ್ತುವಿನ ಚಲನಾ ಸ್ಥಿತಿ ಅಥವಾ ನಿಶ್ಚಲ ಸ್ಥಿತಿ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಇಲ್ಲೆಲ್ಲಾದ್ರೂ ಮೂವ್ಮೆಂಟ್ ಅನ್ನ ನೀವು ಕಾಣಬಹುದಾ? ಯಾವುದೇ ಪರಿಣಾಮ ಬೀರೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಇದ್ದಾಗ ನಾವ್ ಏನಂತ ಕರಿತೀವಿ ಅದನ್ನ? ಏನಂತ ಕರಿತೀವಿ? ಸಂತುಲಿತ ಬಲಗಳು ಅಂತ ಕರಿತೀವಿ. ಯಾವಾಗ ವ್ಯಕ್ತಿಯ ಬಲದಲ್ಲಿ ಅರ್ಥ ಆಯ್ತಾ? ಅಸಮಬಲವನ್ನ ಬಳಸಿ ಪಟ್ಟಿಯನ್ನ ಎಳಿಲಿಕ್ಕೆ ಶುರು ಮಾಡಿದಾಗ ಸಂದರ್ಭದಲ್ಲಿ ಪಟ್ಟಿ ಯಾವ ಬದಿಯಿಂದ ಹೆಚ್ಚು ಬಲ ಪ್ರಯೋಗ ಆಗುತ್ತೋ ಆ ಕಡೆಗೆ ಹೋಗ್ತಾ ಇದೆ. ಈಗ ನೀಲಿ ಬಣ್ಣದವರು ಹೆಚ್ಚು ಬಲವನ್ನ ಪ್ರಯೋಗ ಮಾಡಿದ್ದಾರೆ, ಸೊ ಆ ಕಡೆಗೆ ಹೋಗ್ತಾ ಇದೆ. ಆದ್ರಿಂದ ಅದನ್ನ ಅಸಂತುಲಿತ ಬಲ ಅಂತ ನಾವು ಕರಿತೀವಿ. ಓಕೆ, ಸೊ ನಿಮ್ಗೆ ಇವಾಗ ಸಂತುಲಿತ ಬಲ ಅಂದ್ರೆ ಏನು, ಅಸಂತುಲಿತ ಬಲ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತು. ಈಗ 350 250 ಇದ್ರ ಡಿಫ್ರೆನ್ಸ್ ಏನಿದೆ ಅದನ್ನ ನಾವು ಸಮ್ ಆಫ್ ಫೋರ್ಸಸ್ ಅಂತ ಕರಿತೀವಿ. ಸೊ ಆ ವ್ಯಾಲ್ಯೂನ ಕೂಡ ನಾವು ಕಾಣ್ತಾ ಹೋಗಬಹುದು. ಲೆಫ್ಟ್ ಫೋರ್ಸ್ ಎಡಬದಿಯ ವ್ಯಾಲ್ಯೂ, ರೈಟ್ ಫೋರ್ಸ್ ಬಲಬದಿಯ ವ್ಯಾಲ್ಯೂ. ಸೊ ಈಗ ನಾನು ಈ ವ್ಯಕ್ತಿಯನ್ನು ತಂದು ಹೀಗೆ ನಿಲ್ಲಿಸ್ತೀನಿ, ಏನಾಗ್ತಾ ಇದೆ? ಸಮ್ ಆಫ್ ಫೋರ್ಸ್ ಏನಾಗಿದೆ? 0 ಆಗಿದೆ. ಇಲ್ಲಿ ಎಲ್ಲ ಬಲ ಒಂದೇ ಆಗಿದೆ. ಸೊ ಯಾರೂ ಕೂಡ ಎಳಿತದ ಬಿಗಿತದಿಂದ ಏನನ್ನ ಸಹ ಎಳಿಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬ ವ್ಯಕ್ತಿಯನ್ನ ನಾನು ಕೆಳಗಿಳಿಸಿದ್ರು ಕೂಡ ಈಗ ಕೊಟ್ಟಾಗ ಕೆಂಪು ಬಣ್ಣದವರು ಹೆಚ್ಚು ಬಲದಿಂದ ಎಳಿತಾ ಇದ್ದಾರೆ. ಓಕೆ, ಸೊ ರೆಡ್ ವಿನ್ಸ್, ಕೆಂಪು ವಿನ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಸಂತುಲಿತ ಬಲ ಮತ್ತು ಅಸಂತುಲಿತ ಬಲವನ್ನ ನೋಡಬಹುದು. ಸೊ ನಿಮ್ಗೆ ಈಗ ಕ್ಲಿಯರ್ ಆಗಿ ಸಂತುಲಿತ ಬಲ ಅಂತ ಹೇಳಿದ್ರೆ ಏನು? ವೇರ್ ಈಕ್ವಲ್ ಫೋರ್ಸ್ ಇಸ್ ಬೀನ್ ಅಪ್ಲೈಡ್. ಅಸಂತುಲಿತ ಬಲ ವೇರ್ ಹೈಯರ್ ಫೋರ್ಸ್ ಇಸ್ ಅಪ್ಲೈಡ್. ಒಂದ್ ಕಡೆ ಹೈಯರ್ ಫೋರ್ಸ್ ಇರುತ್ತೆ, ಒಂದ್ ಕಡೆ ಲೋವರ್ ಫೋರ್ಸ್ ಇರುತ್ತೆ. ಅದು ನಮ್ಮ ಚಲನೆಯನ್ನ ಹೇಗೆ ಹಿಡಿದಿಡುತ್ತೆ ಅನ್ನೋದನ್ನ ಸಂತುಲಿತ ಬಲ ಅಸಂತುಲಿತ ಬಲದ ಮೂಲಕ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರಿ. ಹೋಪ್ ಈ ಕಾನ್ಸೆಪ್ಟ್ ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಓಕೆ, ಸರ್ ನಾನು ಇವಾಗ ಏನ್ ನಿಮ್ಗೆ ಸಿಮ್ಯುಲೇಷನ್ ಮೂಲಕ ತೋರಿಸಿದ್ದೀನೋ ಅದೇ ರೀತಿಯಾದಂತಹ ಪ್ರಯೋಗವನ್ನ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ನೋಡಬಹುದು. ಈಗ ನಾವು ಚಲನೆಯ ಮೊದಲ ನಿಯಮ, ದ ಫಸ್ಟ್ ರೂಲ್ ಆಫ್ ಫೋರ್ಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಏನ್ ಹೇಳುತ್ತೆ ಚಲನೆ? ಇಳಿಜಾರು. ಇಳಿಜಾರು ಅಂದ್ರೆ ಹಿಂಗೇನಿರುತ್ತೆ, ಇದನ್ನ ನಾವು ಇಳಿಜಾರು ಅಂತ ಕರಿತೀವಿ ಅಥವಾ ಇನ್ಕ್ಲೈನ್ಡ್ ಅಂತ ಹೇಳ್ತೀವಿ. ಏನಂತೀವಿ? ಇನ್ಕ್ಲೈನ್ಡ್ ಅಂತ ಹೇಳ್ತೀವಿ. ಇನ್ಕ್ಲೈನ್ಡ್ ಪ್ಲೇನ್. ಅರ್ಥ ಆಯ್ತಾ? ಇಳಿಜಾರುಗಳ ಮೇಲೆ ವಸ್ತು ಚಲನೆಯನ್ನ ಗಮನಿಸಿದಾಗ ಗೆಲೀಲಿಯೋ ವಸ್ತು ತಮ್ಮ ಮೇಲೆ ಯಾವುದೇ ಬಲ ಪ್ರಯೋಗವಾಗದೆ ಹೋದಾಗ ಸ್ಥಿರ ವೇಗದಲ್ಲಿ ಚಲಿಸುತ್ತಿರುತ್ತೆ ಅನ್ನೋದನ್ನ ತೋರ್ಸ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಇದನ್ನ ಹೇಗ್ ತೋರಿಸಬಹುದು? ನನ್ನ ಹತ್ರ ಒಂದು ಕಡ್ಡಿ ಇತ್ತು, ನಾನು ಆ ಕಡ್ಡಿಯನ್ನ ತಂದಿದ್ದೀನಿ, ಈ ರೀತಿಯಾದಂತಹ ಕಡ್ಡಿ. ಸೊ ಒಂದು ಇಳಿಜಾರು ಇರುವಂತಹ ಪ್ರದೇಶದಲ್ಲಿ ಇನ್ಕ್ಲೈನ್ಡ್ ಆಗಿದ್ದಾಗ, ಈ ರೀತಿ ಇನ್ಕ್ಲೈನ್ಡ್ ಆಗಿದ್ದಾಗ ಒಂದು ವಸ್ತುವನ್ನ ಇಟ್ರೆ ಅದು ಈ ರೀತಿಯಾಗಿ ವೇಗವಾಗಿ ಚಲಿಸುತ್ತೆ. ಹಾಗೆಯೇ ಇಳಿಜಾರಿನಲ್ಲಿ ಗೋಲಿಯನ್ನ ಮೇಲಿಂದ ಕೆಳಗೆ ಉರುಳಿ ಬಿಟ್ಟಾಗ ಅದರ ವೇಗವೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಅಥವಾ ಸಿಂಪಲ್ ಆಗಿ ನೀವೆಲ್ಲ ಸೈಕಲ್ ಓಡಿಸ್ತಾ ಇರ್ತೀರಾ, ಅರ್ಥ ಆಯ್ತಾ? ಒಂದು ರೋಡ್ ಡೌನ್, ಅಪ್ ಡೌನ್ ಅಂತ ಹೇಳ್ತೀವಿ. ಅಪ್ ಹೋಗ್ಬೇಕಾದ್ರೆ ಸ್ವಲ್ಪ ಶಕ್ತಿ ಜಾಸ್ತಿ ಬೇಕಾಗುತ್ತೆ, ಡೌನ್ ಇಳಿಬೇಕಾದ್ರೆ ತುಂಬಾ ವೇಗವಾಗಿ ನಾವು ಇಳಿದು ಹೋಗ್ಬಿಡ್ತೀವಿ ಅಲ್ವಾ? ಸೊ ನಿಮ್ಗೆ ಅದೆಲ್ಲ ಗಮನ, ವೇಗವಾಗಿ ಅಂದ್ರೆ ನೀವು ಡೌನ್ ಅಲ್ಲಿ ಪೆಡಲ್ ಮಾಡೋ ಅವಶ್ಯಕತೆನೂ ಇಲ್ಲ, ಸೈಕಲ್ ನ ತುಳಿಯೋ ಅವಶ್ಯಕತೆನೂ ಇಲ್ಲ, ಸುಮ್ನೆ ಹಾಗೆ ಇಟ್ಕೊಂಡಾಗ ಅದೇ ಡೌನ್ ಅಲ್ಲಿ ಹೋಗ್ತಾ ಹೋಗುತ್ತೆ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಗೋಲಿಯು ಗುರುತ್ವ ಅಸಂತುಲಿತ ಬಲದಿಂದ ಕೆಳಗೆ ಬೀಳುತ್ತೆ ಮತ್ತು ಇಳಿಜಾರಿನ ಮೂಲಕ ಉರುಳುತ್ತಾ ಅದರ ತಳವನ್ನ ತಲುಪುವುದರೊಳಗೆ ನಿರ್ದಿಷ್ಟ ವೇಗವನ್ನ ಪಡೆಯುತ್ತೆ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗತ್ತೆ. ಅದೇ ಗೋಲಿಯು ಇಳಿಜಾರಿನಲ್ಲಿ ಮೇಲ್ಮುಖವಾಗಿ ಏರುವಾಗ ಅದರ ವೇಗ ಕಡಿಮೆಯಾಗುತ್ತಾ ಹೋಗುತ್ತೆ. ಸೊ ಒಂದು ಘರ್ಷಣಾರಹಿತ ಎರಡೂ ಕಡೆ ಓರೆಯಾಗಿರುವ ಇಳಿಜಾರಿನಲ್ಲಿ ಹೇಗೆ ನಿಶ್ಚಲವಾಗಿದೆ ಅನ್ನೋದನ್ನ ತೋರಿಸುತ್ತೆ ಈ ಒಂದು ಚಿತ್ರ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಈ ತರವಾದಂತಹ ಒಂದು ಚಿತ್ರ ಇದೆ. ಫಸ್ಟ್ ಒಂದು ರೈಟ್ ಆಂಗಲ್ ನ ಅವರು ಡ್ರಾ ಮಾಡ್ಕೊಂಡಿದ್ದಾರೆ ಹೀಗೆ.
ಸೊ ಅಲ್ಲಿ ಈ ತರನಾದಂತಹ ಚಿತ್ರವನ್ನ ಇಲ್ಲಿ ನಮ್ಗೆ ತೋರಿಸಿದ್ದಾರೆ. ಹಾಗೇನೆ ಈ ಕಡೆ ಭಾಗನೂ ಅಷ್ಟೇ. ಹೀಗೆ ಎರಡು ಭಾಗನೂ ತೋರಿಸಿದ್ದಾರೆ. ಸೊ ಇದು ಹೇಗಿದೆ? ಕೆಳಮುಖವಾಗಿದೆ. ಸೊ ಇದನ್ನ ನಾನು ಹೀಗಿಟ್ರೆ ಹೇಗಿರುತ್ತೆ? ಮೇಲ್ಮುಖವಾಗಿ ಹೋಗ್ತಾ ಇದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ, ಒಂದು ಗೋಲಿಯನ್ನ ಇಳಿಜಾರಿನಲ್ಲಿ ಹಾಕಿದಾಗ ಸೊ ಅದು ಹೇಗೆ ತಲುಪುತ್ತೆ? ಒಂದು ಗೋಲಿಯನ್ನ ಹಾಕಿದಾಗ ತುಂಬಾ ವೇಗವಾಗಿ ಕೆಳಗಿಳಿಸ್ ಹೋಗುತ್ತೆ. ಅದೇ ಗೋಲಿಯನ್ನ ನಾನು ಮೇಲ್ಮುಖವಾಗಿ ಕಳಿಸಿದ್ರೆ ಸೊ ದೇರ್ ಇಸ್ ರಿಡಕ್ಷನ್ ಇನ್ ದ ಸ್ಪೀಡ್ ಅಲ್ವಾ? ಇಲ್ಲಿ ಫಾಸ್ಟ್, ಇಲ್ಲಿ ಸ್ಲೋ ಆಗಿ ಹೋಗುತ್ತೆ. ಈ ರೀತಿ ಆಗೇ ಆಗುತ್ತೆ. ಎರಡೂ ಬದಿಗಳ ಇಳಿಜಾರು ಒಂದೇ ಇದ್ದಾಗ ಎಡಗಡೆ ಇಳಿಜಾರಿನ ಯಾವ ಎತ್ತರದಿಂದ ಕೆಳಗೆ ಉರುಳುತ್ತದೆಯೋ ಬಲಗಡೆ ಇಳಿಜಾರಿನ ಅದೇ ಎತ್ತರಕ್ಕೆ ಗೋಲಿ ಮೇಲ್ಮುಖವಾಗಿ ಏರುತ್ತಾ ಹೋಗುತ್ತೆ. ವೆನ್ ದಿಸ್ ಅಂಡ್ ದಿಸ್ ಇಸ್ ಈಕ್ವಲ್, ಕೆಳಗಡೆ ಯಾವ ವೇಗದಲ್ಲಿ ಇಳಿಯುತ್ತೋ ಮೇಲ್ಗಡೆ ಕೂಡ ಅದೇ ವೇಗದಲ್ಲಿ ಅದು ಹೋಗುತ್ತೆ. ಅರ್ಥ ಆಯ್ತಾ? ಬಲ ಬದಿಯ ಇಳಿಜಾರನ್ನ ಪೂರ್ಣವಾಗಿ ಸಮತಳಗೊಳಿಸಿದಾಗ, ಅಂದ್ರೆ ಇಳಿಜಾರಿನ ಕೋನವನ್ನ ಶೂನ್ಯ ಮಾಡಿದಾಗ, ಅದು ಈ ರೀತಿ ಮಟ್ಟಸವಾಗಿ ಮಾಡಿಟ್ಟಾಗ ಈ ಸಂದರ್ಭದಲ್ಲಿ ಗೋಲಿಯ ಮೇಲೆ ಬೀರಲ್ಪಟ್ಟ ಅಸಂತುಲಿತ ಬಲ 0 ಇರುತ್ತೆ. ಸೊ ಸಮ್ ಆಫ್ ಫೋರ್ಸ್ ಬಂದು ಏನಾಗಿರುತ್ತೆ? 0 ಆಗಿ ಇರುತ್ತೆ. ಸಮ್ ಆಫ್ ಫೋರ್ಸ್ ಇಸ್ ಈಕ್ವಲ್ ಟು 0 ಆಗಿ ಇರುತ್ತೆ. ಆದ್ರಿಂದ ನಮಗೆ ಗೋಲಿಯ ಚಲನೆಯನ್ನ ಬದಲಾಯಿಸಲು ಒಂದು ಅಸಂತುಲಿತ ಬಾಹ್ಯ ಬಲದ ಅಗತ್ಯತೆ ಇರುತ್ತದೆ ಮತ್ತು ಏಕರೂಪ ಚಲನೆಯನ್ನ ಮುಂದುವರಿಸಲು ಗೋಲಿಗೆ ಯಾವುದೇ ಬಲದ ಅಗತ್ಯ ಇಲ್ಲ ಅನ್ನೋದು ತಿಳಿದು ಬರುತ್ತೆ. ಪ್ರಾಯೋಗಿಕವಾಗಿ ಅಂದ್ರೆ ಪ್ರಾಕ್ಟಿಕಲಿ ಶೂನ್ಯ ಅಸಂತುಲಿತ ಬಲವನ್ನ ಗಳಿಸೋದು ಬಹಳ ಕಷ್ಟವಾಗುತ್ತೆ. ಚಲನೆಯ ದಿಕ್ಕಿನ ವಿರುದ್ಧವಾಗಿ ಘರ್ಷಣಾ ಬಲ ಇರುವುದೇ ಇದಕ್ಕೆ ಕಾರಣ. ಆದ್ರಿಂದ ಸ್ವಲ್ಪ ದೂರ ಚಲಿಸಿದ ಗೋಲಿಯು ನಿಶ್ಚಲ ಸ್ಥಿತಿಗೆ ಬರುತ್ತದೆ. ನುಣುಪಾದ ಮೇಲ್ಮೈ ಇರುವ ಗೋಲಿ ನುಣುಪಾದ ಸಮತಳ ಮತ್ತು ಕೀಳೆಣ್ಣೆ ಸವರಿದ ಸಮತಳಗಳಿಂದ ಘರ್ಷಣಾ ಬಲದ ಪರಿಣಾಮವನ್ನ ಕಡಿಮೆಗೊಳಿಸಬಹುದು. ಇಲ್ಲಿ ಘರ್ಷಣಾ ಬಲ ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಫ್ರಿಕ್ಷನ್ ಅಂತ ಹೇಳಿದ್ರೆ ಏನು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಿಮ್ಯುಲೇಷನ್ ನ ತೋರಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಈಗ ಈ ನ್ಯೂಟನ್ ರವರು ಬಲ ಮತ್ತು ಚಲನೆ ಕುರಿತಾಗಿ ಗೆಲೀಲಿಯೋರ ಅಭಿಪ್ರಾಯಗಳನ್ನ ಅಭ್ಯಾಸ ಮಾಡಿ ವಸ್ತುವಿನ ಚಲನೆಯನ್ನ ನಿಯಂತ್ರಿಸುವ 3 ಮೂಲ ನಿಯಮಗಳನ್ನ ನೀಡಿದ್ದಾರೆ. ಈ 3 ನಿಯಮಗಳನ್ನ ನ್ಯೂಟನ್ನ ಚಲನೆಯ ನಿಯಮಗಳು, ನ್ಯೂಟನ್ ಫೋರ್ಸ್ ಅಂತ ನಾವು ಕರಿತೀವಿ. ನ್ಯೂಟನ್ ಮೋಷನ್ ಫೋರ್ಸ್ ಅಂತ ಕರಿತೀವಿ, ಸಾರಿ ನ್ಯೂಟನ್ ಮೋಷನ್ ರೂಲ್ಸ್ ಅಂತ ಕರಿತೀವಿ. ಚಲನೆಯ ಮೊದಲ ನಿಯಮವನ್ನ ಹೀಗೆ ನಾವು ವ್ಯಾಖ್ಯಾನಿಸಬಹುದು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ದಯವಿಟ್ಟು ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ದ ಫಸ್ಟ್ ರೂಲ್ ಆಫ್ ಮೋಷನ್ ಬಂತು ಸ್ಥಿತಿ ಬದಲಾವಣೆಗಾಗಿ, ನೋಟ್ ಮಾಡ್ಕೊಳ್ಳಿ. ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲ, ಎಕ್ಸ್ಟರ್ನಲ್ ಫೋರ್ಸ್, ಬಾಹ್ಯ ಬಲ ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಪ್ರಯೋಗವಾದ ಹೊರತು ಕಾಯವು ನಿಶ್ಚಲ ಸ್ಥಿತಿಯಲ್ಲಿಯೇ ಅಥವಾ ಸರಳ ರೇಖೆಯಲ್ಲಿ ಏಕರೂಪ
ವೇಗದ ವೇಗದ ಚಲನೆಯಲ್ಲಿಯೇ ಚಲನೆಯಲ್ಲಿಯೇ ಮುಂದುವರಿಯುತ್ತದೆ. ಐ ರಿಪೀಟ್. ಸೊ ನ್ಯೂಟನ್ನ ಫಸ್ಟ್ ಲಾ ಆಫ್ ಮೋಷನ್ ಏನಿರುತ್ತೆ ಅಥವಾ ನ್ಯೂಟನ್ನ ಚಲನೆಯ ನಿಯಮ ಏನಂತ ಇರುತ್ತೆ ಅನ್ನ ಹೇಗ್ ವ್ಯಾಖ್ಯಾನಿಸಬಹುದು? ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲ ಪ್ರಯೋಗವಾದ ಹೊರತು ಕಾಯವು ಆಬ್ಜೆಕ್ಟ್ ನಿಶ್ಚಲ ಸ್ಥಿತಿಯಲ್ಲಿಯೇ ಫಿಕ್ಸ್ಡ್ ಸ್ಟೇಟ್ ಅಲ್ಲಿ ಅಥವಾ ಸರಳ ರೇಖೆಯಲ್ಲಿ ಏಕರೂಪ ವೇಗದ ಚಲನೆಯಲ್ಲೇ ಮುಂದುವರಿಯುತ್ತದೆ. ಅರ್ಥ ಆಯ್ತಾ? ವೆನ್ ಎಕ್ಸ್ಟರ್ನಲ್ ಫೋರ್ಸ್ ಯಾವುದು ಅಪ್ಲೈ ಆಗದೆ ಇದ್ದಾಗ ಒಂದು ಆಬ್ಜೆಕ್ಟ್ ನಿಶ್ಚಲ ಸ್ಥಿತಿ ಫಿಕ್ಸ್ಡ್ ಸ್ಥಿತಿ ಅಥವಾ ಸರಳ ರೇಖೆಯಲ್ಲಿ ಏಕರೂಪದ ವೇಗದ ಚಲನೆಯಲ್ಲಿ ಮುಂದುವರಿಯುತ್ತೆ. ಸೊ ಇನ್ನೊಂದ್ಸಲ ಹೇಳ್ತೀನಿ. ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಕಾಯವು ನಿಶ್ಚಲ ಸ್ಥಿತಿಯಲ್ಲಿಯೇ ಅಥವಾ ಸರಳ ರೇಖೆ ಸ್ಟ್ರೈಟ್ ಲೈನ್ ಅಲ್ಲಿ ಏಕರೂಪದ ವೇಗದ ಚಲನೆಯಲ್ಲೇ ಮುಂದುವರಿಯುತ್ತೆ. ಓಕೆ. ಸೊ ಯಾವುದೇ ಒಂದು ಎಕ್ಸ್ಟರ್ನಲ್ ಫೋರ್ಸ್ ನಾನು ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ನ ಹಾಕಿಲ್ಲ, ಸುಮ್ನೆ ಹೀಗಿಟ್ಟಿದ್ದೀನಿ. ಸೊ ಅವಾಗ ಏನಾಗುತ್ತೆ, ನಿಶ್ಚಲ ಸ್ಥಿತಿಯಲ್ಲಿ ಇರುತ್ತೆ ಅಥವಾ ಮುಂದುವರಿಯೋದಾದ್ರೆ ಈ ರೀತಿ ಸರಳ ರೇಖೆಯಲ್ಲಿ ಅದು ನಿಧಾನವಾಗಿ ಒಂದೇ ಸ್ಥಿತಿಯಲ್ಲಿ ಮುಂದುವರಿಯುತ್ತೆ, ಯಾವುದೇ ಒಂದು ಆಬ್ಜೆಕ್ಟ್ ಆಗಿರಬಹುದು. ಸೊ ಇದನ್ನ ನ್ಯೂಟನ್ ಫಸ್ಟ್ ಲಾ ಆಫ್ ಮೋಷನ್ ಅಥವಾ ನ್ಯೂಟನ್ನ ಚಲನೆಯ ಮೊದಲ ನಿಯಮ ಅಂತ ನಾವು ಕರಿತೀವಿ. ಸೊ ಇಲ್ಲಿಗೆ ನಾನು ಇದನ್ನ ಎಂಡ್ ಮಾಡ್ತೀನಿ ಇವತ್ತಿನ ಟಾಪಿಕ್ ನ. ಅದಕ್ಕಿಂತ ಮುಂಚೆ ಇನ್ನೂ ನಮಗೆ ಸಮಯ ಇದೆ. ಗೆಲೀಲಿಯೋ ಗೆಲಲಿ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಸೊ ಗೆಲೀಲಿಯೋ ಗೆಲೀಲಿ ಅವರ ಚಿತ್ರ ಈ ರೀತಿಯಾಗಿದೆ. ಸೊ ಇವರನ್ನ ನಾವು ಗೆಲೀಲಿಯೋ ಗೆಲಲಿ ಅಂತ ಕರಿತೀವಿ. ಸೊ ಇದು ಅವರ ಚಿತ್ರ. ಸೊ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ 15ನೇ ಫೆಬ್ರವರಿ 1564ರಲ್ಲಿ ಇಟಾಲಿಯಾ ಪಿಸಾ ಎಂಬಲ್ಲಿ ಇವರು ಜನಿಸ್ತಾರೆ. ಇವರು ಬಾಲ್ಯದಿಂದ ಗಣಿತ ಮತ್ತು ನೈಸರ್ಗಿಕ ತತ್ವಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ರು. ಆದ್ರೆ ಇವರ ತಂದೆ ವಿನೆಂಜೋ ಗೆಲೀಲಿಯೋ ವೈದ್ಯರಾಗಬೇಕು ಅಂತ ಬಯಸ್ತಾರೆ. ಅದರಂತೆ ಗೆಲೀಲಿಯೋ ಗೆಲಲಿ 1581ರಲ್ಲಿ ಪಿಸಾ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಪದವಿಗಾಗಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡ್ರು. ಆದ್ರೆ ಅವರ ಅಭಿರುಚಿ ಗಣಿತ ವಿಷಯವಾದ್ದರಿಂದ ವೈದ್ಯಕೀಯ ಪದವಿ ಎಂದಿಗೂ ಅವರು ಪಡೆಯೋಕೆ ಆಗ್ಲಿಲ್ಲ. 1856ರಲ್ಲಿ ತಮ್ಮ ಮೊದಲ ವೈಜ್ಞಾನಿಕ ಪುಸ್ತಕ ದ ಲಿಟಲ್ ಬ್ಯಾಲೆನ್ಸ್ ಅದನ್ನ ಬರೀತಾರೆ. ಈ ಪುಸ್ತಕದಲ್ಲಿ ಅವರು ಅಳತೆ ಮಾಪನ ಬಳಸಿ ಆರ್ಕಿಮಿಡಿಸ್ ವಿಧಾನದಲ್ಲಿ ವಸ್ತುಗಳ ಸಾಪೇಕ್ಷ ಸಾಂದ್ರತೆಯನ್ನ ಹೇಗೆ ಕಂಡುಹಿಡಿಯಬಹುದು ಅಂತ ವಿವರಿಸ್ತಾರೆ. ಸೊ ಡೆನ್ಸಿಟಿನ ಹೇಗೆ ಕಂಡುಹಿಡಿಯಬಹುದು ಅಂತ ವಿವರಿಸ್ತಾರೆ. 1589ರಲ್ಲಿ ಸರಣಿ ಪ್ರಬಂಧ ಮಾಲಿಕ ಡೆ ಮೋಟು ಪ್ರಕಟಿಸಿದ್ರು. ಇದರಲ್ಲಿ ಅವರು ಬೀಳ್ತಾ ಇರುವಂತಹ ವಸ್ತುಗಳ ಬಗ್ಗೆ ಇಳಿ ಓರೆ ಬಳಸಿ ಆವರೋಹಣದಲ್ಲಿ ವಸ್ತುಗಳ ವೇಗವನ್ನ ಹೇಗೆ ತಗ್ಗಿಸಬಹುದು ಅನ್ನುವಂತಹ ವಿಚಾರವನ್ನ ಅವರು ಸರಣಿಯಲ್ಲಿ ಮಂಡಿಸ್ತಾರೆ. ಇನ್ನು ವೆನಿಸ್ ಗಣರಾಜ್ಯದ ಪಡುವ ವಿಶ್ವವಿದ್ಯಾಲಯದಲ್ಲಿ 1592ರಲ್ಲಿ ಗಣಿತ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ. ಇಲ್ಲಿ ಚಲನೆಯ ಕುರಿತಾಗಿ ಮತ್ತಷ್ಟು ಅವಲೋಕಿಸಿದ್ರು. ಇಳಿಓರೆ ಮತ್ತು ಸರಳ ಲೋಲಕಗಳ ಮೂಲಕ ಅಧ್ಯಯನವನ್ನ ನಡೆಸಿ ಏಕರೂಪ ವೇಗೋತ್ಕರ್ಷಕ್ಕೆ ಒಳಪಟ್ಟ ವಸ್ತುಗಳ ಚಲಿಸಿದ ದೂರವು ಅದು ತೆಗೆದುಕೊಳ್ಳುವ ಕಾಲದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅನ್ನೋದನ್ನ ಸರಿಯಾದ ನಿಯಮಗಳನ್ನ ಪ್ರತಿಪಾದಿಸ್ತಾರೆ. ಗೆಲೀಲಿಯೋ ಒಬ್ಬ ಉತ್ತಮ ಕಸುಬುದಾರರು ಆಗಿದ್ರು, ಅಂದ್ರೆ ಸ್ಕಿಲ್ಫುಲ್ ಪರ್ಸನ್ ಆಗಿದ್ರು. ಆಗಿನ ಕಾಲದಲ್ಲಿ ಲಭ್ಯವಿದ್ದ ದೂರದರ್ಶಕಗಳಿಗಿಂತಲೂ ಉತ್ತಮ ದೃಕ್ ಸಾಮರ್ಥ್ಯದ ಹಲವಾರು ದೂರದರ್ಶಕಗಳನ್ನ ಇವರು ಅಭಿವೃದ್ಧಿಪಡಿಸ್ತಾರೆ. 1640ರಲ್ಲಿ ಪ್ರಥಮ ಲೋಲಾಕ ಗಡಿಯಾರವನ್ನ ಇವರು ಸಿದ್ಧಪಡಿಸ್ತಾರೆ. ತಮ್ಮ ಖಗೋಳ ಶೋಧನೆಗಳ ಕುರಿತ ಪುಸ್ತಕ ಸ್ಟಾರಿ ಮೆಸೆಂಜರ್ ದಲ್ಲಿ ಗೆಲೀಲಿಯೋರವರು ಚಂದ್ರನ ಮೇಲೆ ಇರುವ ಪರ್ವತಗಳ ಕುರಿತಾಗಿ ಆಕಾಶಗಂಗೆಯಲ್ಲಿ ಇರಬಹುದಾದ ಹಲವಾರು ಪುಟ್ಟ ನಕ್ಷತ್ರಗಳು ಹಾಗೂ ಗುರುಗ್ರಹದ ಸುತ್ತಲೂ ಸುತ್ತುತ್ತಿರುವ 4 ಪುಟ್ಟ ಕಾಯಗಳ ಅಂದ್ರೆ ಉಪಗ್ರಹಗಳ ಕುರಿತಾಗಿ ವಿವರಿಸಿದ್ದಾರೆ.
ಅವರು ತಮ್ಮ ಪುಸ್ತಕಗಳಾದಂತಹ ಡಿಸ್ಕೋರ್ಸ್ ಆನ್ ಫ್ಲೋಟಿಂಗ್ ಬಾಡೀಸ್ ಮತ್ತು ಲೆಟರ್ಸ್ ಆನ್ ದ ಸನ್ ಸ್ಪಾಟ್ಸ್ ಗಳಲ್ಲಿ ಸೌರ ಕಲೆಗಳ ಕುರಿತಾಗಿ ತಮ್ಮ ವೀಕ್ಷಣೆಗಳನ್ನ ಬಹಿರಂಗಪಡಿಸಿದ್ದಾರೆ. ತಮ್ಮದೇ ಸ್ವಂತ ದೂರದರ್ಶಕ ಬಳಸಿ ಮತ್ತು ಶನಿ ಮತ್ತು ಶುಕ್ರ ಗ್ರಹಗಳನ್ನ ಅವಲೋಕಿಸಿ ಎಲ್ಲಾ ಗ್ರಹಗಳು ಸೂರ್ಯನನ್ನ ಸುತ್ತುತ್ತಿದೆಯೇ ಹೊರತು ಭೂಮಿಯನ್ನಲ್ಲ ಅನ್ನೋದು ಅವರು ಆಗಿನ ಕಾಲದಲ್ಲೇ ನಂಬಿಕೆಗೆ ವಿರುದ್ಧವಾದಂತಹ ವಾದವನ್ನ ಮಂಡಿಸಿದ್ರು. ಸೊ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಗೆಲೀಲಿಯೋ ಅವರು ಸಿದ್ಧಪಡಿಸಿದಂತಹ ದೂರದರ್ಶಕ ಅಂದ್ರೆ ಬಯೋಸ್ಕೋಪ್ ಅಂತ ಕರಿತೀವಿ ನಾವು. ಸೊ ದೂರದರ್ಶಕ ಅನ್ನೋದು ಹೇಗಿತ್ತು ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮಾತಾಡ್ತಾ ಹೋಗೋಣ. ಅದೇ ರೀತಿ ಇಸಾಕ್ ನ್ಯೂಟನ್ ಬಗ್ಗೆನೂ ಕೂಡ ನಿಮ್ಗೆ ತಿಳ್ಕೊಬೇಕು. ಸಮಯವಾದಾಗ್ಲೆಲ್ಲ ಇಂತಹ ಮಹಾನ್ ಚೇತನರು ವಿಜ್ಞಾನಿಗಳ ಬಗ್ಗೆ ನಿಮ್ಗೆ ತಿಳ್ಕೊಂತಾ ಹೋದಾಗ ಸೊ ಏನೋ ಒಂದು ಟೆಕ್ನಾಲಜಿನೇ ಇಲ್ಲದೆ ಇರುವಂತಹ ಕಾಲದಲ್ಲಿ, ಅವಶ್ಯಕತೆಗಳೇ ಬೇಡದೇ ಇರುವಂತಹ ಕಾಲದಲ್ಲಿ ಇವರೆಲ್ಲ ಎಷ್ಟು ಮುಂದುವರೆದಿದ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಓಕೆ, ಸೊ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ವೆರಿ ಇಂಪಾರ್ಟೆಂಟ್, ನ್ಯೂಟನ್ಸ್ ಲಾ ಆಫ್ ಮೋಷನ್ ಫಸ್ಟ್ ಲಾನ ನೀವು ಇದನ್ನ ಬಹ್ಯಾಟ್ ಅಥವಾ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.